ತೆಗೆದುಕೊಂಡು ಬಂದ ದಲಿತ ಮತ್ತು ಅಹಿಂದ ಇವು ಜಾಯಿಂಟ್ ಮಾಡಿ ನಮ್ಮನ್ನು ಹಣಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಮಾತು ಅವರಿಗೆ ಕನ್ವಿನ್ಸ್ ಆದಮೇಲೆ ಅನಿವಾರ್ಯವಾಗಿ ಈಗಿಲ್ಲ ಮುಂದಿಲ್ಲ ಇಲ್ಲ ಅನ್ನುವ ಮನಸ್ಥಿತಿಗೆ ಬಂದತ್ತೆ. ಅವರು ತಮ್ಮ ಆಗಿರ್ಬೋದು, ಡಿ ಕೆ ಸು ಇವರಾಗಿರ್ಬೋದು, ಬೆನ್ನ ಹತ್ತಿ ಏನೋ ಒಂದು ಹಂತಕ್ಕೆ ತೆಗೆದರು. ಆದರೆ ಈಗ ಮತ್ತೆ ಎಲ್ಲ ಒಪ್ಪಿಸ್ಕೊಂಡು ಬಂದು ಇನ್ನೂ ಆಗಬಹುದು ಅಂತೇಳಿ ನೆಮ್ಮದಿರುವಷ್ಟಲ್ಲ. ಮತ್ತು ಇವತ್ತು ಜುತ್ ಅಂತೇಳಿ ನಮ್ಮ ಸತೀಶ್ ಅವರು ನಂತರದಲ್ಲೇ ದೆಹಲಿಗೆ ಹೋದರು. ಅಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಭೇಟಿ ಆದರು. ಏನು ಹೇಳಿದರು, ಏನು ಮಾಡಿದರು, ಅವು ಎಲ್ಲ ನಾವು ಊಹೆಗಳು ಮಾಡ್ತಾಯಿದ್ವಿ ಅಷ್ಟೆ. ಅಲ್ಲಿ ಏನು ನಡೀತು ಅನ್ನೋದು ಕೇವಲ ನಮ್ಮ ಖರ್ಗೆ ಅವ್ರಿಗೆ ಜೊತೆಗೆ ಅವ್ರ ಜೊತೆಗಿದ್ದಂತಹ ಸತೀಶ ಜೊತೆಗಾರು ಸಹಿತ ಗೊತ್ತಿಲ್ಲ. ಯಾಕಂದ್ರೆ ಸತೀಶ್ ಅವರು ಮಹಾಜಾನರು ಆ ವಿಷಯದಲ್ಲೇ. ಯಾಕಂದರೆ ಇನ್ನೊಬ್ಬರ ಮುಂದೆ ವಿಷಯವನ್ನು ಪ್ರಸ್ತುತಪಡಿಸಲಾರ್ತಾರೆ ಏನು ಬೇಕಾಗಿದೆ ಅನ್ನುವಂಥ ಒಂದು ಏನು ಪ್ಲ್ಯಾನ್ ಅದ ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನೋದು ಸಹಿತ ನಾವು ನೋಡ್ತಾ ಬಂದಿದ್ವಿ. ಈ ದಿಶೆಯಲ್ಲಿ ಹಿಂದೂ ಮತ್ತು ದಲಿತ ನಾಯಕತ್ವ ತಮ್ಮ ಕಡೆಗೆ ಸೆಳ್ಕೊಳ್ಳುವಲ್ಲೇ ಇಲ್ಲಿವರೆಗೆ ಯಶಸ್ವಿ ಆಗ್ತಾಯಿದ್ದಾರೆ ಸತೀಶ್ ಅವರು. ಈಗಲೂ ಸಹಿತ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದು ಅನ್ನಿಸ್ತದೆ. ಜೊತೆಗೆ ಡಿ ಕೆ ಶಿ ಅವ್ರ ಜೊತೆಗೂ ಈಗ ಡಿ ಕೆ ಶಿ ಅವರು ಹಲವು ಸಲ ಮಾತಾಡಿದ್ದು ನಾವು ಗಮನಿಸಿದ್ವಿ. ಇಲ್ಲರಿ ನಾವು ಫೋನಲ್ಲಿ ಮಾತಾಡ್ತಾ ಇರ್ತೀವಿ ನಾವು ಸತೀಶ್ರು ಅನ್ನುವಂಥ ಮಾತುಗಳನ್ನ ನಾವು ನೋಡಿದಾಗ ಅಲ್ಲೂ ಏನೋ ಹೊಂದಾಣಿಕೆ ಮಾಡ್ಕೊಂಡ್ರ ಸತೀಶ್ರು ಅನ್ನುವಷ್ಟರಲ್ಲಿನ ಇತ್ತೀಚೆಗೆ ಮತ್ತೆ ಯಾಕೋ ಮಾನಸಿಕವಾಗಿ ಡಿ ಕೆ ಶಿ ಅವರು ಒಂದು ಸ್ವಲ್ಪ ಅಸ್ಥಿರತೆಗೆ ಬಂದಿದ್ದಾರೇನೋ ಅನ್ನುವಂಥ ಪರಿಸ್ಥಿತಿ ಬಂದಂಥದ್ದು ಇವತ್ತು. ಯಾಕಂದರೆ ಮಹದೇವಪ್ಪನವರು ಸಿ ಮಹದೇವಪ್ಪನವರು ಅದರಲ್ಲೂ ದಲಿತರು ಸೇಮ್ ಆಗಬೇಕು ಅನ್ನೋಂಥ ಒಂದು ವಾದವನ್ನು ಮುಂದಿಡುವ ಸಂದರ್ಭವನ್ನು ಗಮನಿಸಿದಾಗ ಸಹಜವಾಗಿ ಸಿದ್ದರಾಮಯ್ಯರೇ ಇರಬೇಕು ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯದ ಬಣದ ಮೇನ್ ಪಟುಗಳು, ಒಂದೇದು ಸತೀಶ್ ಅವರು, ಎರಡನೇದೇ ಮಹದೇವಪ್ಪನವರು ಇಡೂ ಮುಂದೆ ಅವರೇ ಇರಬೇಕು ಮುಂದಿನ 2 ವರ್ಷ ಒಂದೇಳಿ ಅವ್ರು ನೀವು ಉಳಿಸೋದು ಆದ್ರೆ ನೀವಿದ್ದಂಥವರು ದಲಿತರ ಸಿ ಎಂ ಮಾಡಬೇಕು ಅನ್ನುವಂಥ ವಾದವನ್ನು ಈಗ ಮುಂದಿಟ್ಟಿದ್ದಾರೆ. ಅಂದ್ರೆ ಇದು ಹಿಂದಿನಗಿಂತ ಹೆಚ್ಚು ಫೋರ್ಸ್ ಆಗಲಿಕ್ಕತ್ತದೆ ಇವತ್ತು. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಏನು ಮಾಡಬೇಕು ತಿಳಿತಾ ಇಲ್ಲ. ಅದಕ್ಕಾಗಿ ನೆಕ್ಸ್ಟ್ ಸ್ಟೆಪ್ ಏನಾಗ್ಬೋದು ಡಿ ಕೆ ಶಿ ಅವ್ರದ್ದು. ಈಗಂತೂ ತಮ್ಮದು ಏನಪ್ಪ ಅಂದ್ರೆ ಚಕ್ರವ್ಯೂಹವನ್ನು ರಚನೆ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಅಹಿಂದ